ಪ್ರದೀಪ್ ಈಶ್ವರ್ ಬಲಿಜ ಹುಡುಗ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಅಂದು ಪ್ರಬಲ ವ್ಯಕ್ತಿ ವಿರುದ್ಧ ಸ್ಪರ್ಧೆ ಮಾಡಲು ಕಾಂಗ್ರೆಸ್ನಲ್ಲಿ ಗಂಡಸೇ ಇರಲಿಲ್ಲವೇ? ಪ್ರದೀಪ್ ಈಶ್ವರ್ ಕೈಕಾಲು ಹಿಡಿದು ಕರೆತಂದು ನಾಮಪತ್ರ ಸಲ್ಲಿಸಿದ್ರಲ್ಲ, ಅದೆಲ್ಲ ಮರೆತು ಈಗ 85,000 ಮತ ತಮ್ಮ ಮನೆಗಳಿಂದಲೇ ಹಾಕಿದಂತೆ ವರ್ತಿಸುತ್ತಿರುವವರು ಅವರ ಸಮುದಾಯಕ್ಕಾಗಿ ಹುದ್ದೆಗಳ ಪಟ್ಟಿ ಬರೆದರು. ಹುದ್ದೆ ನೀಡಲಿಲ್ಲ ಎಂಬ ಕಾರಣಕ್ಕೆ ಶಾಸಕರ ವಿರುದ್ಧ ಮಾತನಾಡುತ್ತಿದ್ದಾರೆ. ಹೀಗಂತ ವಾಗ್ದಾಳಿ ನಡೆಸಿದವರು ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್. ಮೊದಲು ನಿಜವಾಗ್ಲೂ ಯಾಕಂದ್ರೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಕೈ ಕಾಲು ಇಟ್ಕೊಂಡು ಕರ್ಕೊಂಡ್ಬಂದವ್ರು ಇವರು ಇಷ್ಟೇ ಜನ ಕರ್ಕೊಂಡ್ಬಂದಿದ್ದು ಇವರೇ ಅಲ್ವಾ. ಇಲ್ಲಿ ನಾನು ನಿಂತ್ಕೋಬೋದಾಗಿತ್ತು, ನಾನು ನಿಂತ್ಕೊಂತಾ ಇದ್ದೆ. ಬರ್ತ್ಡೇಗೆ ಬಂದಿದ್ದು, ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರಪ್ಪ? ಸರ್ ಈ ಕಡೆ ನೋಡಿ, ಕ್ಯಾಮ್ರಾ. ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರು? ನಿಮ್ಮ ಮನೆ ಹತ್ರ ಏನಾದರೂ ಪ್ರದೀಪ್ ಈಶ್ವರ್ ಬಂದಿದ್ರಾ ನಾನು ಕರ್ಕೊಂಡು ಹೋಗಿ ಅಂತ? MS ಸೀತಾರಾಮ್ ಮನೆ ಹತ್ರ ಹೋದ್ರಿ, ಮಂಜುನಾಥ್ ಹತ್ರ ಹೋದ್ರಿ, ಇಡೀ ದೇಶ ಎಲ್ಲ ಸುತ್ತಿದ್ರಿ, ಯಾರು ಗಂಡಸೇ ಇರಲಿಲ್ವಾ ಕಾಂಗ್ರೆಸ್ಸಲ್ಲಿ? ಇವಾಗ ಇಷ್ಟು ಜನ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ವಾ? ಸುಧಾಕರ್ ಇದ್ದಾಗ ನೀವು ಯಾವ ಪಾರ್ಟಿಯಲ್ಲಿದ್ದರೆ? ಅವರು ಕಾಂಗ್ರೆಸ್ಸಲ್ಲೇ ತಾನೇ ಅವಾಗಿದ್ದವರು. ನೀವೆಲ್ಲಿದ್ದರೆ? ಪಕ್ಷ 86,000 ಓಟು ಕಾರ್ಯಕರ್ತರು ಓಟದು, ಅವರು ಭಿಕ್ಷೆ ಹಾಕಿರೋದು. ಕಾಂಗ್ರೆಸ್ ಪಕ್ಷ ದೃಢವಾಗಿದೆ. ಇಲ್ಲೇ ಯಾರೇ ನಿಂತ್ಕೊಬೋದು. ಒಬ್ಬ ಪ್ರದೀಪ್ ಈಶ್ವರ್ ಬಲಿಜಗ ಹುಡುಗ ಅಂದ್ಬಿಟ್ಟು ಬಿ ಫಾರಂ ಕೊಟ್ಟರು. ಯಾಕಂದರೆ ಬಲಿಜ ಸಮಾಜ ಇಲ್ಲಿ ಪ್ರಬಲವಾಗೈತೆ ಅಂತ. ನಿಮ್ಮಿಂದಾನೇ ಅಲ್ಲ, ನೀವೇ ನಿಂತ್ಕೊಬೋದಾಗಿತ್ತಲ್ವಾ? ಬಾಯಿ ಬಂದಾಗೆಲ್ಲ ನೆನ್ನೆ ಮಾತಾಡಿದ್ರಿ. ಇಷ್ಟಕ್ಕೆ ನಿಮ್ಮೊಬ್ಬರಿಗೆಲ್ಲ ಮಾತಾಡೋಕ್ಕೆ ಬರ್ದೋದು ನಮಗೂ ಬರ್ತದೆ. ಯಾವುದೋ ಒಂದು MLA ಎಲೆಕ್ಷನ್ ಆಗೋಯ್ತು. MLA ಅಣ್ಣಿಗೆ ನಾನು ಆನ್ಸರ್ ಮಾಡ್ತೀನಿ. 1.5 ವರ್ಷದಿಂದ ಯಾಕೆ ಅಂತ ಹೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಏನು ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ ಎಂದು ಬಿಂಬಿಸುವ ಪ್ರಯತ್ನವೂ ನಡೆಯಿತು. ಆದರೆ ನಿನ್ನೆ ಅವರು ಮಾತನಾಡಿರುವುದು ಪಕ್ಷದ ವಿರುದ್ಧವಲ್ಲ, ಶಾಸಕರ ವಿರುದ್ಧ ಎಂದು ಪತ್ರಕರ್ತರೇ ಸ್ಪಷ್ಟಪಡಿಸಿದಾಗ ನಾಯಕರು ಸುಮ್ಮನಾದರು. ಭರಣಿ ವೆಂಕಟೇಶ್ ಸೇರಿದಂತೆ ಇತರರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ಟೀಕೆ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಇಂದು ಸುದ್ದಿಗೋಷ್ಠಿ ಕರೆದ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಸುಮಾರು 3/4 ಗಂಟೆ ಕಾಲ ಸುದ್ದಿಗೋಷ್ಠಿಗೆ ಕೂರಲು ಮುಂದೆ ಬರಲೇ ಇಲ್ಲ. ನಂತರ ವಕೀಲರಾದ ಮುನೇಗೌಡ ಬಂದು ಕೂತರೂ ಅವರ ಜೊತೆ ಕೂರಲು ಯಾರೂ ಮುಂದೆ ಬರಲಿಲ್ಲ. ಕೆಲ ಸಮಯದ ನಂತರ 4-5 ಜನ ಬಂದು ಮುನೇಗೌಡರ ಅಕ್ಕಪಕ್ಕ ಕೂತರು. ಆರಂಭದಲ್ಲಿ ಮಾತು ಆರಂಭಿಸಿದ ವಕೀಲ ಮುನೇಗೌಡ, ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ನಮ್ಮದೇ ಪಕ್ಷದ ಅಣ್ಣಂದಿರು ಪಕ್ಷದ ವಿಚಾರಗಳನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು ಹೊರತು ಬೀದಿಯಲ್ಲಿ ಚರ್ಚೆ ಮಾಡಬಾರದು. ಇದು ಎಚ್ಚರಿಕೆಯಲ್ಲ, ಅವರಿಗೆ ಮನವಿ ಮಾಡುತ್ತೇನೆ ಎಂದು ವಿನಯವಾಗಿಯೇ ಹೇಳಿದರು. ಕಾಂಗ್ರೆಸ್ನಲ್ಲಿ ನೊಂದ ಮುಖಂಡರ ಪತ್ರಿಕಾಗೋಷ್ಠಿ. ನಾನು ಅವಾಗ ಹೇಳಿದ್ದೇನೆ, ಶಾಸಕರ ಬಗ್ಗೆ ಉತ್ತರ ನಾನು ಕೊಡಕ್ಕಾಗಲ್ಲ, ಸಚಿವರ ಬಗ್ಗೆ ನಾನು ಕೊಡಕ್ಕಾಗಲ್ಲ, ಮುಖ್ಯಮಂತ್ರಿಗಳ ಬಗ್ಗೆ ನಾನು ಕೊಡಕ್ಕಾಗಲ್ಲ. ಇದು ನಮ್ಮದು ಪತ್ರಿಕಾಗೋಷ್ಠಿ. ನಮ್ಮ ಪಕ್ಷದಲ್ಲಿ ಮುಖಂಡರು ಮಾತಾಡಿರ್ತಕ್ಕಂಥ ರೀತಿ, ನಡ್ಕೊಂಡಿರ್ತಕ್ಕಂಥ ರೀತಿ, ವೈಯಕ್ತಿಕ ಮಾಡಿರ್ತಕ್ಕಂಥ ವಿಚಾರಗಳನ್ನ ಬಿಡಬೇಕು. ಏನೇ ಇಲ್ಲಿ 4 ಗೋಡೆ ಮಧ್ಯೆ ಪಕ್ಷದ ವಿಚಾರದಲ್ಲಿ 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಬೇಕು. ಅದು ಮೀರಿದ್ರೆ ಜಿಲ್ಲಾ ಪದಾಧಿಕಾರಿಗಳ ಮಧ್ಯೆ ಕೂತು ಚರ್ಚೆ ಮಾಡಿ ಕ್ರಮ ತಗೋಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ಅಲ್ಲದೆ ಇತ್ತೀಚೆಗೆ ಪೆರೇಸಂದ್ರದಲ್ಲಿ ನಡೆದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ನಿನ್ನೆ ಸುದ್ದಿಗೋಷ್ಠಿ ಮಾಡಿದವರು ಶಾಸಕರ ಫೋಟೋ ಯಾಕೆ ಹಾಕಿಲ್ಲ? ನಿನ್ನೆ ಇವರು ಶಾಸಕರ ಬಗ್ಗೆ ಮಾತನಾಡಿರುವ ಎಲ್ಲ ವಿಡಿಯೋಗಳನ್ನ ಕಾಂಗ್ರೆಸ್ ವರಿಷ್ಠರಿಗೆ ಕಳಿಸಲಾಗಿದೆ. ಪಕ್ಷದ ಬಗ್ಗೆ ಗೌರವಯುತವಾಗಿ ಮಾತನಾಡಿ, ನಾವು ತಪ್ಪು ಮಾಡಿ ನಾವೇ ಬಹಿರಂಗ ಮಾಡುವುದು ಸರಿಯಲ್ಲ. ಇಲ್ಲಿ ಯಾರೂ 100ಕ್ಕೆ 100 ಸರಿಯಿಲ್ಲ. ನಮ್ಮ ತಪ್ಪುಗಳನ್ನ ಬೀದಿಯಲ್ಲಿ ಹಾಕುವುದು ಸರಿಯಲ್ಲ. ಏಕವಚನದಲ್ಲಿ ಮಾತನಾಡುವುದನ್ನ ನಿಲ್ಲಿಸಿ, ವೈಯಕ್ತಿಕವಾಗಿ ಮಾತನಾಡುವುದು ನಿಲ್ಲಿಸಿ. ಇದು ಹೀಗೆ ಮುಂದುವರೆದರೆ ನಾವು ಪಕ್ಷ ಬಿಟ್ಟು ಹೋಗುವ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಎಂದು ಮನವಿ ಮಾಡುತ್ತೇನೆ ಎಂದರು. ಇನ್ನು ಸಚಿವರು ದಲಿತ ದ್ರೋಹಿ ಎಂದು ಶಾಸಕರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ಹಾಕಿದ್ದು ಯಾಕೆ? ಪಕ್ಷದೊಳಗೆ ಚರ್ಚಿಸಬಹುದಿತ್ತಲ್ಲವೇ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅದರ ಬಗ್ಗೆ ಶಾಸಕರನ್ನೇ ಪ್ರಶ್ನಿಸಿ ಎಂದು ಮುನೇಗೌಡ ಜಾರಿಕೊಂಡರು. ಚಿಂತಾಮಣಿಗೆ 3 ಕೋಟಿ ಅನುದಾನ ಸಚಿವರು ಕೊಂಡೊಯ್ದಿದ್ದಾರೆಯೇ ಎಂದು ಪ್ರಶ್ನಿಸಿದರೆ ಅದನ್ನು ಶಾಸಕರನ್ನೇ ಕೇಳಿ ಎಂದರು. 3 ವರ್ಷದಲ್ಲಿ ಶಾಸಕರು ಮಾಡಿದ ಅಭಿವೃದ್ಧಿ ಏನು ಎಂದರೆ ಅದಕ್ಕೂ ಉತ್ತರ ನೀಡಲಿಲ್ಲ. ಆದರೆ ಪಕ್ಷದ ಸಮಸ್ಯೆಗಳನ್ನು ಪಕ್ಷದ ಚೌಕಟ್ಟಿನಲ್ಲಿಯೇ ಪರಿಹರಿಸಿಕೊಳ್ಳೋಣ ಎಂದು ಹೇಳುವ ಮೂಲಕ ಜಾರಿಕೊಂಡರು. ಯಾರು ಹೇಳಿದ್ರು? ಒಂದು ನಿಮಿಷ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅವಾಗ ಹೇಳಿದ್ದೀನಿ ಅಣ್ಣ,
ದಯವಿಟ್ಟು ನೀವು ಯಾವುದೇ ಒಂದು ವಿಚಾರ CM ಬಗ್ಗೆ ಮಾತಾಡಕ್ಕೆ ನಮ್ಗೆ ಅರ್ಹತೆ ಇಲ್ಲ, ಸಚಿವರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಅರ್ಹತೆ ಇಲ್ಲ, ಶಾಸಕರ ಬಗ್ಗೆ ನಾವಲ್ಲ. ಅವ್ರು ಯಾರ್ಯಾರನ್ನ ನೀವು ಉತ್ತರ ಕೇಳಬೇಕು, ನೀವು ಅವ್ರವ್ರನ್ನೇ ಉತ್ತರ ಕೇಳಿ ಉತ್ತರ ಕೊಡ್ತಾರೆ. ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಪಕ್ಷಕ್ಕೆ ಅನ್ಯಾಯ ಆಗಿದೆ, ನಮ್ಮ ಮುಖಂಡರಿಗೆ ಬೇಸರ ಆಗಿದೆ, ನಮ್ಮ ಕಾರ್ಯಕರ್ತರಿಗೆ ಬೇಸರ ಆಗಿದೆ, ನಮ್ಮ ಮತದಾರರಿಗೆ ಬೇಸರ ಆಗಿದೆ. ಆ ಬೇಸರ ವ್ಯಕ್ತಪಡಿಸ್ಬೇಡಿ. ನೀವು ಮುಂದೊಂದು ದಿವಸ ಈ ರೀತಿ ಮಾಡಬೇಡಿ. ನಿಮ್ದು ವೈಯಕ್ತಿಕವಾಗಿ ಚರ್ಚೆ ಮಾಡ್ಕೊಳ್ಳಿ. ದಯವಿಟ್ಟು ಪಕ್ಷದ ಬಗ್ಗೆ ಪಕ್ಷದ ಕಚೇರಿಯಲ್ಲೇ ಇಟ್ಕೊಳ್ಳಿ, 4 ಗೋಡೆ ಮಧ್ಯೆ ಇಟ್ಕೊಳ್ಳಿ ಅಂತ ಕೈ ಮುಗಿದು ಮನವಿ ಮಾಡ್ತಾ ಇದೀವಿ. ಇಲ್ಲಿಯವರೆಗೂ ಸುದ್ದಿಗೋಷ್ಠಿ ಚೆನ್ನಾಗಿಯೇ ನಡೆಯಿತು. ಆದರೆ ಮುನೇಗೌಡರ ನಂತರ ಶಾಸಕರ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ, ಪ್ರದೀಪ್ ಈಶ್ವರ್ ಬಲಿಜ ಹುಡುಗ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಶಾಸಕರ ಜೊತೆಗೆ 45,000 ಮಂದಿ ಬಲಿಜಿಗರು ಇದ್ದೇವೆ. ಅವರ ವಿರುದ್ಧ ಅನಹತ್ಯ ಆರೋಪ ಮಾಡುವುದು ಬೇಡ ಎಂದರು. ಅಲ್ಲದೆ 2023ರ ಚುನಾವಣೆ ವೇಳೆ ಸುಧಾಕರ್ ವಿರುದ್ಧ ಸ್ಪರ್ಧೆ ಮಾಡಲು ಕಾಂಗ್ರೆಸ್ನಲ್ಲಿ ಗಂಡಸರೇ ಇರಲಿಲ್ಲವೇ? ಪ್ರದೀಪ್ ಈಶ್ವರ್ ಕೈಕಾಲು ಹಿಡಿದು ಕರೆತಂದವರು ಯಾರು? ನೀವೇ ನಿಲ್ಲಬಹುದಿತ್ತು, ಯಾಕೆ ನಿಲ್ಲಲಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಭರಣಿ ವೆಂಕಟೇಶ್ ಅವರು ದೇವನಹಳ್ಳಿ ಸಭೆ ನಡೆಸಿ ಅವರದೇ ಸಮುದಾಯಕ್ಕೆ ನಡಿಬೇಕಾದ ಹುದ್ದೆಗಳ ಪಟ್ಟಿ ತಯಾರಿಸಿದ್ರು. ಅದಕ್ಕೆ ಶಾಸಕರು ಒಪ್ಪದೆ ಎಲ್ಲಾ ಸಮುದಾಯಗಳಿಗೆ ಹುದ್ದೆಗಳನ್ನು ಹಂಚಿದರು. ಹಾಗಾಗಿ ಅವರು ಶಾಸಕರಿಂದ ದೂರವಾಗಿ ಆರೋಪ ಮಾಡುತ್ತಿದ್ದಾರೆ ಎಂದರು. ನಿಮ್ಮ ಮನೆಯಿಂದ 85,000 ಓಟು ತಂದು ಹಾಕಿಲ್ಲ. ಇದೇ ಬೆಂಗಳೂರು ಬಾಯ್ಸ್ ಶ್ಯಾಮ್ ಅವರನ್ನು ಮುಗಿಸಿದ್ರು. ಟಿಕೆಟ್ ಕೊಡಿಸಲು ಇವರು ಪ್ಯಾಕೇಜ್ ಮಾತನಾಡಿದರು. ಪಕ್ಷದ ನಿಷ್ಠಾವಂತರಿಗೆ ಮೋಸ ಮಾಡಿದ್ದು ನೀವು ಎಂದು ವಾಗ್ದಾಳಿ ನಡೆಸಿದ್ರು. ಹಿಂದೆ 2 ವರ್ಷದ ಹಿಂದೆ MLA ಪ್ರದೀಪ್ ಈಶ್ವರ್ ಆಗೋಗ್ತಾರೆ. ಆಮೇಲೆ ಇವರೆಲ್ಲ ಸೇರಿ ಇದು ಅಣ್ಣಂದರು ದೇವನಹಳ್ಳಿಯಲ್ಲಿ ಮೀಟಿಂಗ್ ಮಾಡ್ತಾರೆ, ಪೋಸ್ಟ್ಗಳು ಬರ್ಕೊತಾರೆ. ಜ್ಞಾಪಕ ಇಟ್ಕೊಳ್ಳಿ, ಪೋಸ್ಟ್ಗಳು ಬರ್ಕೊಂಡ್ರೆ ಏನೋ ಬೇರೆಯವ್ರಿಗೆಲ್ಲ ಅವ್ರ ಕಮ್ಯುನಿಟಿಯಲ್ಲಿ ಬೇರೆ ಲೀಡರ್ಸ್ಗೆಲ್ಲ ಅವ್ರಿಗೆ ಬರ್ಕೊತಾರೆ. ನಾನೇ ಗಲಾಟೆ ಮಾಡ್ತೀನಿ, ಬರೀ ನಿಮ್ಮ ಕಮ್ಯುನಿಟಿ ಒಂದೇ ಉಳಿದಿಲ್ಲ, ಸರ್ಕ್ಯುಲರ್ ಪಕ್ಷ ಇದು, ಪ್ರತಿಯೊಬ್ಬರ ಪಕ್ಷ ಇದು, ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ. ಆವಾಗ ಇದೇ ಪೆದ್ದಣ್ಣ ಇರಲ್ಲ, ನಾರಾಯಣಮ್ಮ ಇರಲ್ಲ, ಯಾರೂ ಇರಲ್ಲ, ಬರೀ ಅವರೇ ಇರ್ತಾರೆ. ಅವ್ರ ಕಮ್ಯುನಿಟಿ ಅವರಲ್ಲ, ಅವರೇ ಇರ್ತಾರೆ. ಭರಣಿ ವೆಂಕಟೇಶು, ರವಿಕುಮಾರು ಇವ್ರುಗಳೇ ಬರ್ಕೊಂಡಿರ್ತಾರೆ. ಅವ್ರಿಗೆ ಕೊಟ್ಟರೆ ಮಾತ್ರ ಪಕ್ಷ. ಆವಾಗ ಅಲ್ಲಿ ಸ್ಟಾಪ್ ಆಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆಗ ಏನು 40,000 ಜನ ಇರೋರಿಗೆ, ನಮ್ಮ ಕಮ್ಯುನಿಟಿಯವ್ರಿಗೆ ಏನು ಎಲ್ಲ ಪ್ರದೀಪ್ ಈಶ್ವರು ಎಲ್ರಿಗೂ ಬಂದು ಪೋಸ್ಟ್ಗಳು ಕೊಟ್ಟಿಲ್ಲ. SC ಕೊಟ್ಟಿದ್ದಾರೆ, ST ಕೊಟ್ಟಿದ್ದಾರೆ, ಮುಸ್ಲಿಂ ಕೊಟ್ಟಿದ್ದಾರೆ, ಒಕ್ಕಲಿಗಾಸ್ ಕೊಟ್ಟಿದ್ದಾರೆ. ಅಲ್ಲೋ ಇಲ್ಲೋ ಅಪ್ಪು ತಪ್ಪಿ ಒಂದೇ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಬಲ್ಚಿಗ ಕಮ್ಯುನಿಟಿಗೆ, ಒಂದೇ ಪೋಸ್ಟೇ. ಇವತ್ತು ನೀವು ಮಾತಾಡ್ತೀರಾ ದಲಿತ ವಿರೋಧಿ, ದಲಿತರಿಗೆ ಎಷ್ಟು ಜನ ಕೆಲಸ ಇದು ಕೊಟ್ಟಿಲ್ಲ, ಪೋಸ್ಟ್ಗಳು ಕೊಟ್ಟಿಲ್ವೇನಣ್ಣ ನಿಮಗೆಲ್ಲನೋ? ನಿಮ್ಗೆ ಕೊಟ್ಟಿಲ್ವೇನಪ್ಪ? ಪೆದ್ದಣ್ಣ ಕೊಟ್ಟಿಲ್ವ? ನಾನು ನಿಮಗೆ ಒಂದು 5ರಿಂದ 6 ಜನ ನಿಮಗೆ ಕೊಟ್ಟಿದ್ದಾರೆ, ಒಕ್ಕಲಿಗಾಸ್ ಕೊಟ್ಟಿದ್ದಾರೆ, ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ST ಕೊಟ್ಟಿದ್ದಾರೆ. ಇನ್ನು ಕೊಡಬೇಕು. ಅಲ್ಲ, 3 ತಿಂಗಳಲ್ಲ, 4 ತಿಂಗಳಾಗಲಿ, ನೆಕ್ಸ್ಟ್ ಬರ್ತಾರೆ. 3 ತಿಂಗಳಲ್ಲ, 3 ತಿಂಗಳ ಅವಧಿಯಲ್ಲೇ ಕೊಟ್ಟಿದ್ದಾರಲ್ವಾ, ಬೇರೆಯವ್ರಿಗೇನು ಕೊಟ್ಟಿಲ್ವಲ್ಲ. ನಿಮಗೂ ಅಲ್ಲಿಗೆ ನಿಮಗೆ ಕೊಟ್ಟರೆ ಮಾತ್ರ ಪಕ್ಷ, ಇಲ್ದಿದ್ರೆ ಪಕ್ಷ ಅಲ್ವಾ? ನೀವೆಲ್ಲಿದ್ರಿ? ಇನ್ನು ಪ್ರದೀಪ್ ಅವರು ಭ್ರಷ್ಟಾಚಾರ ಮಾಡಿರುವ ದಾಖಲೆ ಇದ್ದರೂ ತೋರಿಸಿ. ಶಾಸಕರು ತಮ್ಮ ಆಸ್ತಿ, ಆಪ್ತ ಸಹಾಯಕ ಮಾಡಿರುವ ಭ್ರಷ್ಟಾಚಾರದ ದಾಖಲೆಗಳಿದ್ದರೆ ಬಹಿರಂಗ ಮಾಡಿ. ಸುಮ್ಮನೆ ಬಾಯಿ ಚಪಲಕ್ಕೆ ಮಾತನಾಡಬಾರದು. ಇವರು ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ರಾಜಕೀಯ ಶುರು ಮಾಡಿದ್ದಾರೆ. ಫ್ಲೆಕ್ಸ್ಗಳಲ್ಲಿ ಶಾಸಕರ ಫೋಟೋ ಹಾಕಲ್ಲ ಯಾಕೆ? ಏನು ಮಾಡಕ್ಕೆ ನಿಮ್ಮಿಂದ ಆಗಲ್ಲ. ಕಾಂಗ್ರೆಸ್ ಟಿಕೆಟ್ ನೀಡಿರುವುದು ಬಲಿಜ ಹುಡುಗ ಅಂತ ನೀವೇ ಗೆಲ್ಲಿಸಿದಂತೆ ಮಾತನಾಡಬೇಡಿ ಎಂದು ತಿರುಗೇಟು ನೀಡಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.